Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋ ದಟ್ ಈಸ್ ಅಬೌಟ್ ಫಿಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ಸಕ್ಕದ ರೆಸ್ಪಾನ್ಸ್ ಬಂದಿದೆ. ಸೊ ಇವತ್ತು ನಾನು ಸೆಕೆಂಡ್ ಪಾರ್ಟ್ ಅಂದ್ರೆ ಪಾರ್ಟ್ ಬಿ ಆದ್ಮೇಲೆ ಪಾರ್ಟ್ ಸಿ. ಸೊ ಪಾರ್ಟ್ ಸಿ ನಲ್ಲಿ ನಾವು ಯಾವ ಯಾವ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಯಾವ ಯಾವ ಚಾಪ್ಟರ್ ಇಂದ ಈ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಫಸ್ಟ್ ಅನಾಲಿಸಿಸ್ ಮಾಡೋಣ. ಆಮೇಲೆ ನಾವು ಇಂಪಾರ್ಟೆಂಟ್ ಅಥವಾ ಫಿಕ್ಸ್ಡ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ನಮಗೆ ಗೊತ್ತಿರೋ ಹಾಗೆ ಈ ಪಾರ್ಟ್ ಸಿ ಏನಿದೆಯಲ್ಲ, ಈ ಪಾರ್ಟ್ ಸಿ ನಲ್ಲಿ ನಮಗೆ ಅಗೇನ್ 8 ಕ್ವಶನ್ಸ್ ಇರುತ್ತೆ. ಆ 8 ಕ್ವಶನ್ಸ್ ಅಲ್ಲಿ ನಾವು ಆನ್ಸರ್ ಮಾಡಕ್ಕೆ ಇರೋದು ಜಸ್ಟ್ 5 ಕ್ವಶನ್ಸ್. ಆ 5 ಕ್ವಶನ್ಸ್ಗೆ ಒಂದು ಕ್ವಶನ್ ಕ್ಯಾರಿ 3 ಮಾರ್ಕ್ಸ್, ಅಂದ್ರೆ 5 ಮೂರ್ಲೆ 15 ಮಾರ್ಕ್ಸ್. ಸೊ ಫಸ್ಟ್ ವಿಡಿಯೋದಲ್ಲಿ ನೀವು 10 ಮಾರ್ಕ್ಸ್ ತಗೊಂಡಂಗೆ, ಅಂಡ್ ಈ ವಿಡಿಯೋ ನೋಡೋದ್ರಿಂದ 15 ಮಾರ್ಕ್ಸ್, ಟೋಟಲ್ 25 ಮಾರ್ಕ್ಸ್ ಈ ಎರಡು ವಿಡಿಯೋದಿಂದ ನಿಮಗೆ ಸಿಗುತ್ತೆ. ಸೊ ಹಾಗಿದ್ರೆ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ಸ್. ಯಾವ ಯಾವ ಚಾಪ್ಟರ್ಸ್ ಇಂದ 3 ಮಾರ್ಕ್ಸ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು, ಮತ್ತೆ ಆ ಚಾಪ್ಟರ್ ಅಲ್ಲಿ ಯಾವ ಯಾವ ಫಿಕ್ಸ್ಡ್ 3 ಮಾರ್ಕ್ಸ್ ಕ್ವಶನ್ಸ್ ನಾವು ಓದಲೇಬೇಕನ್ನೋದು ನೋಡೋಣ. ಓಕೆನಾ? ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾವು ನೋಡಬಹುದು. ಸೊ ಚಾಪ್ಟರ್ ಮತ್ತೆ 3 ಮಾರ್ಕ್ಸ್ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅನ್ನೋದು. ದ ಫಸ್ಟ್ ಕಾಲಮ್ ಅಲ್ಲಿ ಚಾಪ್ಟರ್ಸ್ ನೇಮ್ ಇದೆ, ನೀವು ನೋಡಬಹುದು. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ray optics and optical instruments, dual nature of radiation and matter, and nuclei. So ಈ ಚಾಪ್ಟರ್ ಗಳಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 ಮಾರ್ಕ್ಸ್. ಓಕೆ, 3 ಮಾರ್ಕ್ಸ್ ಕ್ವಶನ್ಸ್ ನ, ಸಾರಿ 3 ಮಾರ್ಕ್ಸ್ ಅಂದ್ರೆ ಇಟ್ ಈಸ್ 3 ಮಾರ್ಕ್ಸ್ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಟೋಟಲ್ 8 ಮಾರ್ಕ್ಸ್ ಇದೆ, 8 ಕ್ವಶನ್ಸ್ ಇರುತ್ತೆ. ಆ 8 ಕ್ವಶನ್ಸ್ ಅಲ್ಲ 5 ಮಾಡಬೇಕು ಆನ್ಸರ್ ನ, ಅಂಡ್ 5 ಕ್ವಶನ್ಸ್ ಗೆ 3 ಮಾರ್ಕ್ಸ್ ಅಂದ್ರು 15 ಮಾರ್ಕ್ಸ್ ಆಯ್ತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಚಾಪ್ಟರ್, ದಟ್ ಇಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನ ನೋಡಿದ್ರೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಚಾಪ್ಟರ್ ನಲ್ಲಿ 3 ಮಾರ್ಕ್ಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಪ್ಪ? ದ ಫಸ್ಟ್ ಒನ್, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಚಿಕ್ಕ ಡೆರಿವೇಶನ್. ಸೊ ಟಾರ್ಕ್ ಅದು. ಓಕೆ, ಸೊ ಟಾರ್ಕ್ PE sin θ ಅಂತ ಬರ್ತಲ್ಲ, ಅದನ್ನ ಡಿರೈವ್ ಮಾಡಬೇಕು. ಅದ ನೆಕ್ಸ್ಟ್ ಒನ್, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇದು ಹಾಟ್ ಕ್ವಶನ್ಸ್ ಅಂತ ಹೇಳ್ತೇನೆ. ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹಾಟ್ ಅಂದ್ರೆ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್. ಯು ಕೆನಾಟ್ ಎಸ್ಕೇಪ್ ದಿಸ್ ಕ್ವಶನ್. ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ. ಅಂಡ್ ದ ನೆಕ್ಸ್ಟ್ ಒನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಲೈನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಇದಂತೂ ಓದ್ತೀರಾ, 5 ಮಾರ್ಕ್ಸ್ ಡೆರಿವೇಶನ್ ಬರಿಬೇಕಾದ್ರೆ ಇದು ಓದ್ತೀರಾ, ನಾಟ್ ಅನ್ ಬಿಗ್ ಇಶ್ಯೂ. ಅಂಡ್ ದ ನೆಕ್ಸ್ಟ್ ಒನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ, ರೈಟ್ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್. ಇದು ನಿಮಗೆ 2 ಮಾರ್ಕ್ಸ್ ಅಲ್ಲೂ ರಿಪೀಟ್ ಆಗಿದೆ ಅಂಡ್ 3 ಮಾರ್ಕ್ಸ್ ಅಲ್ಲೂ ರಿಪೀಟ್ ಆಗಿದೆ. ಸೊ ದಟ್ ಇಸ್ ದ ರೀಸನ್ ಇದರಲ್ಲೂ ಸಹ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಅಂಡ್ ದ ನೆಕ್ಸ್ಟ್ ಒನ್, ಗಿವ್ ಕೂಲಂಬ್ಸ್ ಲಾ ಇನ್ ಅ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಇನ್ನೊಂದು, ಡಿಫೈನ್ SI ಯೂನಿಟ್ ಆಫ್ ಅ ಚಾರ್ಜ್ ಅಂತಾನು ಕೇಳುವ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್ 6th ಕ್ವಶನ್, ರೈಟ್ ದ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಡ. 2 ಮಾರ್ಕ್ಸ್ ನಲ್ಲಿ ಏನಿತ್ತು? ಎಕ್ಸ್ಪ್ಲೇನ್ ಅಡಿಟಿವ್ ಇನ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತಿತ್ತು. ಬಟ್ ಇಲ್ಲಿ ಜಸ್ಟ್ ಮೆನ್ಷನ್ ಮಾಡೋದು, ಅಥವಾ ರೈಟ್ 3 ಪ್ರಾಪರ್ಟಿ ಬೇಸಿಕ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೇಳಿದಾರೆ. ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಮೆಥಡ್ಸ್ ನ ಬರೆದ್ರೆ ಸಾಕು. ಮೀನ್ಸ್ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಅಡಿಟಿವ್ ಇನ್ ನೇಚರ್. Okay, so like charges repel, unlike like charges repel, unlike charges attract. Okay, so charge is quantized. Okay, so charge is invariant. ಈ ತರ ಚಾರ್ಜ್ ಕ್ಯಾನ್ ಬಿ ಟ್ರಾನ್ಸ್ಫರಬಲ್. ಈಸಿ ಆಗಿರೋದನ್ನ ನೀವು ಬರ್ಕೊಂಡು ಹೋಗ್ಬೇಕು. ಓಕೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 7th ಒನ್ ನೋಡಿದ್ರೆ, ದಟ್ ಇಸ್ ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಡ್ಯೂ ಟು ಇನ್ಫೈನೈಟ್ ಲೈನ್ ಚಾರ್ಜ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಇಲ್ಲಿ ಜಸ್ಟ್ ಫಾರ್ಮುಲಾ ಕೇಳಿದ್ದು. ಇಲ್ಲಿ ಲೀನಿಯರ್ ಚಾರ್ಜ್ ಅಂತಿದೆಲ್ಲ, ಇದ್ರ ಜೊತೆ ಏರಿಯಲ್ ಚಾರ್ಜ್ ಡೆನ್ಸಿಟಿ ಮತ್ತೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ ಓದ್ಕೊಳ್ಳಿ, ಈಸಿ. ಇದೇನು ಲೀನಿಯರ್ ಚಾರ್ಜ್ ಡೆನ್ಸಿಟಿ? ದಟ್ ಇಸ್ ಚಾರ್ಜ್ ಪರ್ ಯೂನಿಟ್ ಲೈನ್. ಏರಿಯಲ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ದಟ್ ಇಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಅದೇ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಷ್ಟೇ. ಇಲ್ಲಿ ಲೆಂತ್ ಬಂದಿದೆ, ಅಲ್ಲಿ ಏರಿಯಾ ಅಂಡ್ ವಾಲ್ಯೂಮ್ ರೆಸ್ಪೆಕ್ಟಿವ್ಲಿ ಬರುತ್ತೆ. ಓಕೆನಾ? ಅಂಡ್ ಯೂನಿಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೂಲಂ ಪರ್ ಮೀಟರ್, ಅಲ್ಲಿ ಕೂಲಂ ಪರ್ ಮೀಟರ್ ಸ್ಕ್ವೇರ್, ಅಂಡ್ ದ ಲಾಸ್ಟ್ ಒನ್ ಕೂಲಂ ಪರ್ ಮೀಟರ್ ಕ್ಯೂಬ್ ಅಂತ ಆಗುತ್ತೆ. ಅಷ್ಟೇ ಡಿಫರೆನ್ಸ್. ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಆಯ್ತು. ಅಂಡ್ ನೆಕ್ಸ್ಟ್ ಒನ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಇಂದ ನಿಮಗೆ ಟೋಟಲ್ 7 ಕ್ವಶನ್ಸ್ ಇದೆ. ಇದನ್ನ ವಿತೌಟ್ ಮಿಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಂದ್ರೆ ಇದು ಸೀರೀಸ್ ಕಾಂಬಿನೇಷನ್. ಓಕೆ, ಸೊ ಸೀರೀಸ್ ಕಾಂಬಿನೇಷನ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್, ದೀಸ್ 2 ಆರ್ ವೆರಿ ಹಾಟ್ ಕ್ವಶನ್ಸ್. ಇವೆಲ್ಲ ಕೇಳಬಹುದು, ಕೇಳದೇ ಇರಬಹುದು, ಬಟ್ ಇಲ್ಲಿ ಈ 2 ಕ್ವಶನ್ ನೀವು ತಪ್ಪದೆ ಓದಲೇಬೇಕು, ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್. ಓಕೆನಾ? ರೈಟ್. ಸೊ ನೆಕ್ಸ್ಟ್ ನೋಡಿದ್ರೆ, ದಟ್ ಈಸ್ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ. ಸೊ ಈ ಸ್ಲೈಡ್ ನಲ್ಲಿ 6 ಇದೆ. ಎಸ್, 6 ಕ್ವಶನ್ಸ್ ಮಾತ್ರ ಓದ್ಕೊಳ್ಳಿ. ಅಂಡ್ ಮ್ಯಾಗ್ನೆಟಿಸಮ್ ಮ್ಯಾಟರ್ ಇಂದ ನಿಮಗೆ ಟೋಟಲ್ 8 ಕ್ವಶನ್ಸ್ ಇದೆ. ಅಂಡ್ ಯಾವಾಗಲೂ ಇಷ್ಟೆಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ಬೇಕಂದ್ರೆ ಜಸ್ಟ್ ಯು ಹ್ಯಾವ್ ಟು ಲರ್ನ್ ದ ಡಿಫರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಸಮ್, ಪ್ಯಾರಾಮ್ಯಾಗ್ನೆಟ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಈ 3ನ ಓದ್ಕೊಂಡ್ರೆ ಸಾಕು. ಈ 3ನ ಓದ್ಕೊಂಡ್ರೆ ಆಲ್ಮೋಸ್ಟ್ ನೀವು 3 ಮಾರ್ಕ್ಸ್ ತಗೊಂಡಂಗೆ. ಓಕೆನಾ?
ಅಂಡ್ ದೇರ್ ಆರ್ ಸಮ್ ಟರ್ಮ್ಸ್ ರಿಲೇಟೆಡ್ ಟು ಮ್ಯಾಗ್ನೆಟಿಸಮ್ ಅಂತ ಇದೆ. ಸೊ ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ? ರೈಟ್. ಸೊ 8 ಕ್ವಶನ್ಸ್ ಅಂಡ್ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ಎಷ್ಟು 5 ಕ್ವಶನ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಂದ 6 ಕ್ವಶನ್ಸ್ ಇಲ್ಲಿ 6 ಕ್ವಶನ್ಸ್ ಮಾತ್ರ. ಅಂಡ್ ವೇವ್ ಆಪ್ಟಿಕ್ಸ್ ಇಂದ ನಿಮಗೆ 3 ಕ್ವಶನ್ಸ್. ಓಕೆ, 3 ಕ್ವಶನ್ಸ್, ಸಾರಿ 7 ಕ್ವಶನ್ಸ್ ಇದೆ. ಅಂಡ್ ನೆಕ್ಸ್ಟ್ ಒನ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಇಂದ ಎಷ್ಟು ಕ್ವಶನ್ಸ್ ಇದೆ? 7 ಕ್ವಶನ್ಸ್. ಆಮೇಲೆ ನ್ಯೂಕ್ಲಿಯೈ ಇಂದ ನಿಮಗೆ 6 ಕ್ವಶನ್ಸ್. ಓಕೆ, ಎಸ್, ದಟ್ಸ್ ಇಟ್. ಓಕೆ, ಸೊ ಇಷ್ಟು ಚಾಪ್ಟರ್ಗಳನ್ನ ಓದಿದ್ರೆ 3 ಮಾರ್ಕ್ಸ್ ನ ಯಾವುದೇ ಕ್ವಶನ್ ನೀವು ಬಿಡಲ್ಲ. ಯಾಕೆಂದ್ರೆ ನಿಮಗೆ ಇರೋದು 8 ಕ್ವಶನ್ಸ್. ಅದರಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದಷ್ಟು ಜಸ್ಟ್ 5 ಕ್ವಶನ್ಸ್ ನ ಆನ್ಸರ್ ಮಾಡಬೇಕಾಗಿರುತ್ತೆ. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್. 8 ಕ್ವಶನ್ಸ್ 5 ಆನ್ಸರ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್. 5 ಮೂರ್ಲೆ 15. ಸೊ ಟೋಟಲ್ 15. ಫಸ್ಟ್ ವಿಡಿಯೋ 10 ಮಾರ್ಕ್ಸ್, ಟೋಟಲ್ 25 ಮಾರ್ಕ್ಸ್ ನಿಮಗೆ ಸಿಕ್ಕಂಗೆ. ಅಂಡ್ ನೀವು ಪ್ಲೀಸ್ ಲೆಟ್ ಮೀ ನೋ ನಿಮಗೆ ನೆಕ್ಸ್ಟ್ ಏನ್ ಬೇಕು ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ಬಿಡಿ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಒಟ್ನಲ್ಲಿ ವಿತ್ ಇನ್ 1 ವೀಕ್ ಅಲ್ಲಿ ನೀವು ಏನ್ ಕೇಳಿರ್ತೀರ ಅದನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಓಕೆನಾ? ರೈಟ್. ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಅಂಡ್ ಇದಕ್ಕಿಂತ ಮುಂಚೆ ನಿಮಗೆ ಈ ಕ್ಲಾಸ್ ನೋಟ್ಸ್ ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ. ನಮ್ಮ ವಾಟ್ಸ್ಆಪ್ ಚಾನಲ್ ನಮ್ಮ ವಿಡಿಯೋ ಕೆಳಗಡೆ, ಈ ವಿಡಿಯೋ ನೋಡ್ತಾ ಇರ್ತೀರಲ್ಲ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ನೋಡ್ತಾ ಇದ್ರೆ ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್ ಅಂತ ಇರುತ್ತೆ. ಆ ವಾಟ್ಸ್ಆಪ್ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಆಗಿ ನಮ್ಮ ಚಾನಲ್ಗೆ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿ ಜಾಯ್ನ್ ಆಗಿ ಈ PDF ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ದಾಟ್ಸ್ ಇಟ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.